ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಸಹ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಯ್ ಆಲ್, ಗುಡ್ ಮಾರ್ನಿಂಗ್. ಸೊ ಈಗ ಅಂದರೆ 6 o'clock ಆಯಿತು. ಅತ್ತೆಯವರು 5:15 ಆಗುವಾಗ ಹೋಗಿದ್ದಾರೆ ಅನಿಸುತ್ತೆ, ನನಗೆ ಸೊ ಗೊತ್ತಿಲ್ಲ ಟೈಮ್. ನಾನು ಮಲಗಿದ್ದೆ ಅವರು ಹೋಗುವಾಗ. ಅವರು ಮೈಸೂರಿಗೆ ಹೋದದ್ದವರ ಮಗಳ ಜೊತೆ. ಹಾಗೆ ಇವತ್ತೆಲ್ಲ ನನ್ನದೇ ಕೆಲಸ. ಆ್ಯಕ್ಚುಲಿ ಅಂತಂದರೆ ತಿಂಡಿ ಎಲ್ಲ ಆಲ್ರೆಡಿ ಉಂಟಾಯ್ತಾ, ಪಾಪ ನನಗೆ ಕಷ್ಟ ಆಗಬಾರ್ದಂತ ಅವ್ರು ಮಾಡಿಟ್ಟು ಹೋಗ್ತಾರೆ. ಶೇವಿಗೆ ಮಾಡಿಟ್ಟಿದ್ದಾರೆ, ಸಾರು ಸಹ ಉಂಟು ಅದಕ್ಕೆ. ಮಧ್ಯಾಹ್ನದ ಒಂದೊಂದು ಆದರೆ ಇತ್ತು, ಮಧ್ಯಾಹ್ನ ಮಾಡಿದರೆ ಮತ್ತು ರಾತ್ರಿಗೆ ಸಾಕ್ತಲ್ಲ. ನಾಳೆಗಿಂತ ತಿಂಡಿ ಅಂತ ಇನ್ನು ನೋಡಬೇಕು. ನನಗೆ ತಿಂಡಿದೇ ಚಿಂತೆ ಆಗೋದು. ಉದ್ದಿನ ದೋಸೆ ಇಲ್ಲಾಂದರೆ ಕಪ್ಪ ರೊಟ್ಟಿ ಮಾಡುವ ಅಂತ ಇದ್ದೇನೆ. ಮತ್ತು ತರಕಾರಿ ಸಹ ಎಂತ ಸಹ ಇಲ್ಲ, ತರಲಿಕ್ಕೆ ಹೋಗ್ಲಿಕ್ಕೆ ಉಂಟು ಇವತ್ತು. ನಮ್ಮದು ಅಂದರೆ ಹೇಗೆ ಗೊತ್ತುಂಟ, ಇಲ್ಲಿ ನಾನು ಮತ್ತು ಗೌತಮ್ ಒಟ್ಟಿಗೆ ನಮಗೆ ಹೋಗಲಿಕ್ಕೆ ಆಗೋದಿಲ್ಲ ಆಯಿತಾ. 3 ಜನ ಸಹ ಅಂದರೆ ಒಟ್ಟಿಗೆ ತಿರುಗಲಿಕ್ಕೆ, ಯಾಕೆಂದರೆ ಇಲ್ಲಿ ದನ ಎಲ್ಲ ಉಂಟು ಮತ್ತು ಅಡಿಕೆ ಎಲ್ಲ ಉಂಟಲ್ಲ. ದನ ಇರುವಾಗ ಹಾಲು ಕರೀಲಿಕ್ಕೆ ಯಾರಾದರೂ ಒಬ್ಬರು ಬೇಕಂದರೆ ಅತ್ತೆ ಅಂದರೆ ಗೌತಮ್ ಬೇಕು. ಹಾಗೆ ಅತ್ತೆ ಎಂತ ಮಾಡ್ತಾರೆ ಅಂತ ಹೇಳಿದರೆ, ಅವರ ಮಗಳೆಲ್ಲ ಹೋಗ್ತಾರಲ್ಲ ತಿರುಗಲಿಕ್ಕೆ, ಆಗ ಅತ್ತೆ ಅವರ ಜೊತೆ ಹೋಗ್ತಾರೆ, ಮತ್ತು ನಾವು ಹೀಗೆ ಸಪ್ರೇಟ್ ಹೋಗ್ತೇವೆ, ಹಾಗೆ ಹೋಗೋದು. ನಾವು ಮದುವೆ ಆದಕ್ಕೆ ಒಮ್ಮೆ ಒಟ್ಟಿಗೆ ಹೋಗಿದ್ದೇವೆ, ಗೋವಾ ಮಠ ಉಂಟು ನಮ್ಮದು. ಸೊ ಅಲ್ಲಿ ಒಮ್ಮೆ ಒಟ್ಟಿಗೆ ಹೋದದ್ದು, ಅದು ಸಹ ಇಲ್ಲಿ ಯಾರನ್ನ ನಿಲ್ಲಿಸಿ ಹೋದದ್ದು. ಆಗ ಹಾಲು ಕರೀಲಿಕ್ಕೆ ಇರಲಿಲ್ವಾ ಅಂತ ನನಗೆ ಸರಿ ನೆನಪಿಲ್ಲ. ಬಟ್ ಹೀಗೆ ನಮಗೆ ಹೋಗಲಿಕ್ಕೆ ಆಗೋದೇ ಇಲ್ಲ ಅಂದರೆ ಒಟ್ಟಿಗೆ. ಹಾಗೆ ಈಗ ಅವ್ರ ಜೊತೆ ಹೋಗಿದ್ದಾರೆ. ಹಾಗೆ ಇನ್ನು ಬರೋದವ್ರು ಸಂಡೇ ನೈಟ್ ಆಗ್ಬೋದು ಬರುವಾಗ. ಇವಾಗ ಇವತ್ತು ಹಾಲು ಕರೀತಾರೆ, ನಾನು ಹೋಗಿ ಕೊಡಬೇಕು ಡೆಪೋಗೆ. ಹಾಗೆ ಬನ್ನಿ, ಇವತ್ತು ಎಂತೆಲ್ಲ ಮಾಡ್ತೇನೆ ಅಂತ ನಾನು ನಿಮಗೆ ತೋರಿಸ್ತೇನೆ ಆಯಿತಾ. ಸೊ ನಾನಿಲ್ಲಿ ವಾಯ್ಸ್ ಓವರ್ ಅಷ್ಟು ಕೊಡೋದಿಲ್ಲ ಈ ವಿಡಿಯೋದಲ್ಲಿ, ಅಂದರೆ ಆದಷ್ಟು ರಾ ಇರಲಿ ಅಂತ ಹೇಳಿ. ನನ್ನ ಡೇ ಥ್ರೂ ಔಟ್ ದ ಡೇ ನಾನು ಎಂತೆಲ್ಲ ಮಾಡಿದ್ದೇನೆ ಅದನ್ನು ನಾನು ವೀಡಿಯೋ ಕ್ಲಿಪ್ಪಿಂಗಲ್ಲಿ ತೋರಿಸಿದ್ದೇನೆ. ಸೊ ಫಾಸ್ಟ್ ಫಾರ್ವರ್ಡ್ ಸಹ ಮಾಡಿದ್ದೇನೆ. ಹಾಗೆಯೇ ನಿಮಗೆ ಅದು ರಿಯಲಿಸ್ಟಿಕ್ ಸೌಂಡ್ ಇರಲಿ ಅಂತ ಹೇಳಿ ನಾನು ವಾಯ್ಸ್ ಓವರ್ ಸ್ವಲ್ಪ ಕಡಿಮೆ ಕೊಡ್ತೇನೆ. ನಿಮಗೆ ಗೊತ್ತಾಗ್ತದಲ್ಲ, ಅಂದರೆ ನಾನು ಮಾಡುವಂಥದ್ದೇ ಕೆಲಸ, ಎಲ್ಲಿ ಬೇಕು ನಾನು ಅಲ್ಲಿ ವಾಯ್ಸ್ ಓವರ್ ಕೊಡ್ತೇನೆ ಆಯಿತಾ. ಈ ಅವ್ಯಂದು ಕೆಲಸ ನೋಡಿ, ಅಲ್ಲಿ ಮಣ್ಣು ಹಾಕಿದ್ದಾರೆ ಆಯಿತಾ, ಮೊನ್ನೆ ತಂದಿವರು ಅದನ್ನು ತಂದು ಇಲ್ಲಿ ಹಾಕಿದ್ದಾನೆ. ಎಲ್ಲ ಡಬಲ್ ಡಬಲ್ ಕೆಲಸ ಮಾಡಿಸ್ತಾನೆ ಇವ ನನಗೆ.
ಇಲ್ಲಿ ಅವ್ಯಾನ್ ಎದ್ದಿದ್ದಾನೆ. ಎದ್ದ ತಕ್ಷಣ ಇವತ್ತು ಅವನನ್ನು ಕೇಳೋದು, ಶಿವಾಂಶನ್ನು, ನಾನೇನು ಮಗ, ನನ್ನ ಪಾಪ ಕಾಣ್ತಾ ಉಂಟು. ಮತ್ತು ಅತ್ತೆಯನ್ನು ಕೇಳ್ತಾ ಇದ್ದಾನೆ. ಅವನಿಗೆ ಅತ್ತೆ ಅಂದರೆ ತುಂಬ ಇಷ್ಟ ಇದೆ, ನನ್ನಕ್ಕಿಂತ ಜಾಸ್ತಿ ಅವರಿಷ್ಟ ಅವನಿಗೆ. ಪಾಪ ಕಾಣ್ತಾ ಉಂಟು ನನಗೆ. ಸೀದೆದ್ದು ಇವತ್ತು ಅವನೇ ಬಂದೆ ನಾನು ಈ ಮಣಿಪಾಲಾಗಿ ಇಳಿಸತ್ತು ಆಯ್ತಾ, ಸಾರಿ ಮೈಸೂರಾಗಿ ಇಳಿಸತ್ತು. ಚಲ ಬ್ರಷ್ ಕರಿಯ. ಹಾಂ ಕಾಯ್ದಲ್ಲ ಚಿಂಚುನ ಹಾಯ್ರಿ ಅವ್ಯಾನ್. ಓಯ್ ಕೂಗ್ತಾ ಇದ್ದಾನೆ. ಪಾಪಗಳಂಥದ್ದು ಮಕ್ಕಳದು ಹೇಳೋದು ನಾವು. ಆ್ಯಕ್ಚುಲಿ ಮಕ್ಕಳ ಲವ್ ನಿಜವಾಗಿ ಎಷ್ಟು ಪ್ಯೂರ್ ಅಲ್ವಾ. ಇಲ್ಲಿ ಅವ್ಯಾನಿಗೆ ಜೋರು ಕೆಮ್ಮು ಮತ್ತು ಶೀತ ಇತ್ತು, ಹಾಗೆ ನಾನು ಆ್ಯಂಟಿಬಯೋಟಿಕ್ ಕೊಡ್ತಾ ಇದ್ದೇನೆ. ಆ್ಯಕ್ಚುಲಿ ಆ್ಯಂಟಿಬಯೋಟಿಕ್ ಬೇಡ ಅಂತ ಇದ್ದದ್ದು, ಬಟ್ ಡಾಕ್ಟ್ರ್ ಹೇಳಿದರು ಇದು ಜೋರಾಗ್ತದೆ, ಕಿವಿ ನೋವೆಲ್ಲ ಬರ್ತದೆ ಅಂತ ಹೇಳಿದರು. ಸೊ ಅತ್ತೆ ಸಹ ಇಲ್ಲಲ್ಲ, ನನಗೆ ರಿಸ್ಕ್ ತೆಗಿಲಿಕ್ಕೆ ಬೇಡ ಅಂತೇಳಿ ನಾನು ಆ್ಯಂಟಿಬಯೋಟಿಕ್ಕನ್ನು ಸ್ಟಾರ್ಟ್ ಮಾಡಿದ್ದು. ಇಲ್ಲಾಂದರೆ ತುಂಬ ಕಮ್ಮಿ ಅವನಿಗೆ ಸ್ಟಾರ್ಟ್ ಮಾಡೋದು ನಾವು ಆ್ಯಂಟಿಬಯೋಟಿಕ್. ಅವರಿಲ್ಲದ ಕಾರಣ ಮತ್ತು ಇನ್ನು ಜೋರಾದೆಲ್ಲ ಕಿರಿಕಿರಿ ಅಂತ ಹೇಳಿ ಇಲ್ಲಿ ನಾನು ಅದನ್ನೇ ಕೊಡ್ತಾ ಇದ್ದೇನೆ. ಹೇಳಿದೆ ಅಲ್ಲ, ನನ್ನ ಟ್ರೈಪಾಡ್ ನೋಡಿದರೆ ಇವನೊಬ್ಬನೇ ಸಾಕಂತ ಹೇಳಿ. ನೋಡಿ ಹೀಗೇನೆ ಮಾಡ್ತಾನೆ. ಅಪ್ಪ ಎತ್ತದು ಪಂಪ ಹಾಕ್ತಾರೆ ನಾವೇ ಚಪ್ಪ ಎತ್ತಾತು ಯಾತ ದೆತ್ತೆ ಮಾಲೆ ಟ್ರೈಪಾಡ್ ಪ್ಲೀಸ್. ಚೆಂತು ಪದ್ಯಗಾಲ ಹೋತಾಯಿ त्या ಬ್ಲೂಟೂತ್ ಓಕೆ ರೋ. ಇಲ್ಲಿ ಮ್ಯಾಂಗೋ ಉಂಟಾಯ್ತಾ. ಅವ್ಯಾನ್ ಮತ್ತು ಅವರು ಹೊರಗೆ ಹೋಗಿದ್ದಾರೆ ತರಕಾರಿ ಎಲ್ಲ ತರಲಿಕ್ಕೆ. ಹಾಗೆ ನಾನು ಸ್ವಲ್ಪ ಕುತ್ಕೊಂಡು ಸ್ವಲ್ಪ ಎಲ್ಲ ಕೆಲಸ ಆಯಿತು, ಇನ್ನೂ ಸಹ ಬಾಕಿ ಉಂಟು, ಸಾರೆಲ್ಲ ಆಗಲಿಲ್ಲ, ಹಾಗೆ ತಿನ್ನುವ ಅಂತ ಕೂತಿದ್ದೇನೆ. ಇಲ್ಲಿ ಗೌತಮ ತೆಂಗಿನಕಾಯಿ ತುರಿದು ಕೊಡ್ತಾ ಇದ್ದಾರೆ. ಇದು ಮಿಷಿನ್ ಉಂಟಲ್ಲ, ಅಂದರೆ
ಮುಂಚೆಲ್ಲ ಈ ಥರ ಇತ್ತು, ಅಂದರೆ ಗ್ರೈಂಡರ್ ಮತ್ತು ಇದು ತೆಂಗಿನಕಾಯಿ ತುರಿಯುವಂಥದ್ದು ಒಟ್ಟಿಗೆ ಇದ್ದದ್ದು. ನನಗೆ ಅದರಲ್ಲಿ ಭಯ ಆಗ್ತದೆ, ಅಭ್ಯಾಸ ಇಲ್ಲಲ್ಲ, ಎಲ್ಲರೂ ಕೈಗೆ ತಾಗ್ತದೆ ಅಂತ ಹೇಳಿ, ಅದಕ್ಕೆ ನಾನು ಅವ್ರ ಹತ್ರನೇ ಹೇಳೋದು. ಇಲ್ಲಿ ಅವಿಯನ್ ನನ್ನ ಟ್ರೈಪಾಡ್ ಸ್ಟ್ಯಾಂಡನ್ನು ಆನ್ ಮಾಡಿಟ್ಟು ಎಲ್ಲಿಯೋ ಹೋಗಿದ್ದಾನೆ. ಅವನು ಅದನ್ನು ನೋಡಿದರೆ ಎಂತ ಖುಷಿ ಸಿಗ್ತದೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ನಾನು ಇವತ್ತು ನಮಗೆ ಸೌತೆಕಾಯಿ ಮತ್ತು ಮಶ್ರೂಮ್ ಹಾಕಿ ಸಾಂಬಾರು ಮಾಡ್ತಾ ಇದ್ದೇನೆ. ಇದು ನನ್ನ ಅತ್ತೆದು ರೆಸಿಪಿ ಆ್ಯಕ್ಚುಲಿ. ನನಗೆ ಸಹ ಗೊತ್ತಿರಲಿಲ್ಲ ಸೌತೆಕಾಯಿ ಮತ್ತು ಮಶ್ರೂಮ್ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ ಅಂತ ಹೇಳಿ. ನನಗೆ ತುಂಬ ಇಷ್ಟ, ಒಳ್ಳೆಯದಾಗಿತ್ತು ಸಾರು ಸಹ. ಇಲ್ಲಿ ನಾನು ನಾಳೆ ಬೆಳಗ್ಗೆ ತಿಂಡಿಗೆ ಅಂದರೆ ಪುಂಡಿ ಮಾಡುವ ಅಂತ ಹೇಳಿ ಅಕ್ಕಿ ನೆನೆ ಹಾಕ್ತಾ ಇದ್ದೇನೆ. Avian, udah, tuan ya apa ya? Enggak seperti itu. Udah gue, Hah? udah. Kah, bukelakkan ya, kah tuan ya apa bosong kaya? Bodoh shit. Apa dapun enggak? Good. ನನಗೆ ಸಾಂಬಾರು ಮಾಡೋದು ಅದೆಲ್ಲ ಎಂಥ ಪ್ರಾಬ್ಲಮ್ ಇಲ್ಲ, ಉಪ್ಪಿದೊಂದೇ ಟೆನ್ಷನ್ ಆಯಿತು ಎಲ್ಲಿ ಜಾಸ್ತಿ ಆಗ್ತದ ಅಂತ ಹೇಳಿ. ಅದಕ್ಕೆ ಫಸ್ಟಿಗೆ ಕಮ್ಮಿ ಹಾಕೋದು, ಮತ್ತೆ ನಾನು ಜಾಸ್ತಿ ಹಾಕೋದು. ಇಲ್ಲಿ ನಾನು ಎಲ್ಲ ಹೊರಗಡೆ ಸಹ ಕ್ಲೀನ್ ಮಾಡ್ತಾ ಇದ್ದೇನೆ. ನನಗೆ ಅಂದರೆ ಆ ಕೆಲಸ ಅದೇ ಟೈಮಲ್ಲಿ ಆದರೆ ಉಂಟಲ್ಲ, ನನಗೆ ಒಮ್ಮೆ ಸಮಾಧಾನ, ಮತ್ತೆ ಆರಾಮಲ್ಲಿ ಕುತ್ಕೋಬೋದಂತ ಹೇಳಿ ಹಾಗೆ ಫುಲ್ ಗ್ರೈಂಡರ್ ಎಲ್ಲ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ.
ನೋಡಿ ಹೀಗೆ ಮಾಡುವಾಗ ಅದು ಹೇಗೆ ಶೂಟ್ ಮಾಡೋದು, ಇವನು ಎಲ್ಲಿ ಉಂಟಲ್ಲಿ ಓಡಿ ಬರ್ತಾರೆ ಆಯ್ತಾ, ಎತ್ಕೊಳ್ಳಿಕ್ಕಾಗುದಿಲ್ಲ ಅವನಿಗೆ ಅದನ್ನು. ಅವಿಯಾನ್ ಪ್ಲೀಸ್, ಅವಿಯಾನ್ ದಿ मला हवंय व्लॉग करे. कसलं आहे, कसलं करतं हा तो मोडून घालला का माराया का ಹೊಡಿದ ಸೀದಾ. ಅದಕ್ಕೆ ಒಂದು ಗತಿ ಕಾಣಿಸ್ತಾನೆ ಅವನು. अबे no. ते बली काढायची नाही, वर घाल नका त्याचे प्लीज. दीते मला हवे. ನನಗೆ ಒಂದೇ ಆಯ್ತಾ ಟೆನ್ಷನ್, ಅಂದರೆ ಎಂತ ಮಾಡಲಿಕ್ಕೆಲ್ಲ ಅಲ್ಲಿ ಎಲ್ಲ ಕಡೆ ಬಂದು ಉಪದ್ರ ಮಾಡ್ತಾನೆ ಆಯಿತಾ. ನೀವು ಮುಂದೆ ನೋಡ್ತಾ ಹೋಗಿ, ನಾನು ಅಷ್ಟು ಭಂಗದಲ್ಲಿ ಪುಂಡಿ ಎಲ್ಲ ಮಾಡಿ ಇಡ್ಲಿಕ್ಕೆ ಅಂತ ಹೇಳಿ ಅಕ್ಕಿ ನೆನೆ ಇಟ್ಟು ಅದನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗುವ ಒಂದೊಂದು ಲೂಟಿ ನೋಡಿ ನೀವು ಮುಂದೆ. ಸೊ ಇಲ್ಲಿ ಸಹ ಅಷ್ಟೇ, ಅನ್ನ ತೆಗೆಯುವಾಗ ಎಂಥ ಬೆಂಕಿಯಲ್ಲಿ ಆಟ ಆಡೋದಂತ ಇಲ್ಲ ಆಯಿತಾ. ಎಷ್ಟು ಹೇಳಿದರೆ ಸಹ ಇಲ್ಲ, ನನಗೆ ಭಯ ಆಗ್ತದೆ ಎಲ್ಲಿ ಯಾರು ತಾಗ್ತದ ಅಂತೇಳಿ. ಅವನಿಗೆ ಎಂಥ ಧೈರ್ಯ ಅಂತ ನನಗೆ ಗೊತ್ತಿಲ್ಲ ಮಾತ್ರ. ನನ್ನ ಅತ್ತೆ ಆದರೆ ಉಂಟಲ್ಲ, ಅದು ಅನ್ನದ ಪಾತ್ರೆ ಉಂಟಲ್ಲ ಅದನ್ನೇ ಇಟ್ಕೊಂಡು ಫುಲ್ ಬಸಿತಾರೆ ಆಯಿತಾ ಅನ್ನ. ಬಟ್ ನನಗೆ ಭಯ ಆಗ್ತದೆ, ಹಾಗೆ ನಾನು ಅದೊಂದು ಸೌಟ್ ಯೂಸ್ ಮಾಡಿ ಇದು ಮಾಡೋದು. ಯಾಕಂದರೆ ಎಲ್ಲರೂ ನನ್ನ ಕೈಗೆಲ್ಲ ಬಿಸಿ ತಾಗಿದರೆ ಯಾರು ಸಹ ಇಲ್ಲದ ಟೈಮಲ್ಲೆಲ್ಲ ನನಗೆ ಭಯ ಆಗ್ತದೆ. ಹಾಗೆ ನನಗೆ ಆದ ರೀತಿಯಲ್ಲಿ ನಾನು ಮಾಡೋದು. ಗಟ್ಟದ ದಾಯ್ ಹಾಡಿ ದಾಂಕ್ರೆ ಹಾಡ ಇಲ್ಲಿ ನಾನು ಮಜ್ಜಿಗೆ ಮಾಡ್ತಾ ಇದ್ದೇನೆ, ಮತ್ತು ಅದರ ಬೆಣ್ಣೆಯನ್ನು ತೆಗೆದು ಸಪ್ರೇಟ್ ಇಡೋದು, ಮತ್ತು ಅತ್ತೆ ಬಂದು ತುಪ್ಪ ಮಾಡ್ತಾರೆ. ನನಗೆ ಆ್ಯಕ್ಚುಲಿ ಅಷ್ಟು ಫಾಸ್ಟಾಗಿ ಮಾಡಲಿಕ್ಕೆ ಬರೋದಿಲ್ಲ. ಇದು ನಾನು ವೀಡಿಯೋ ಫಾಸ್ಟ್ ಮಾಡಿದ್ದೇನೆ, ಅತ್ತೆಯವರೆಲ್ಲ ಕರೆಕ್ಟಾಗಿ ಮಾಡ್ತಾರೆ. ನನಗೆ ಕೈ ನೋವು ಸ್ಟಾರ್ಟ್ ಆಗ್ತದೆ ಮತ್ತೆ. ಊಟ ಎಲ್ಲ ಆಗಿ ಅವ್ಯಾನ್ ಮಲಗಿದ. ನಾನು ಸಹ ಸ್ವಲ್ಪ ಹೊತ್ತು ಮಲಗಿ ಇಲ್ಲಿ ನಮಗೆ ಸ್ನಾನಕ್ಕೆ ಅಂತ ಹೇಳಿ ನೀರು ಬಿಸಿ ಮಾಡಲಿಕ್ಕೆ ಬಂದೆ. ಅವರಿಗೆ ಸೈಕಲ್ ಅಂದರೆ ಭಯ ನೋಡಿ, काढतोसा कशाला भिवेचे रे तू इचकोते रे आप्पा असा अभियान ये गौत गौत दरदले हात ऐसी पाय पडला ಅಂತ सांगा ತುಂಬಾ ಹೆದರ್ತಾನೆ, ಯಾಕೆ ಅಂತ ಗೊತ್ತಿಲ್ಲ ನನಗೆ ಸಹ. ಇಲ್ಲಿ ನಾನು ನಮಗೆ ಸಂಜೆಗೆ ಕಷಾಯ ಇಡ್ತಾ ಇದ್ದೇನೆ ನೋಡಿ. ಇಲ್ಲಿ ನಾನು ಪುಂಡಿಗೆ ಉಂಟಲ್ಲ ಮಿಕ್ಸಿ ಮಾಡ್ತಾ ಇದ್ದೆ. ನಾನು ಅಷ್ಟು ಹೇಳಿದಾಯ್ತು ಅವೇನಂತರ ಬರಬೇಡ ಹತ್ತಿರ ಅಂತ ಹೇಳಿ.
ಇವನ್ ಬಂದ ನಾನು ಮಾಡ್ತೇನೆ ಅಂತ ಹೇಳಿ ಬಂದು ನಾನು ಸ್ವಲ್ಪ ನೀರು ಹಾಕುವ ಅಂತ ಹೇಳಿ ಕ್ಯಾಪ್ ಓಪನ್ ಮಾಡಿದ್ದಾಯ್ತಾ, ಎಲ್ಲಿಂದ ಇವೊಂದು ಕೈ ಬಂತು ಎಂತ ಮಾಡಿದ ಅಂತ ಗೊತ್ತಿಲ್ಲ, ಆನ್ ಮಾಡಿಯೇ ಬಿಟ್ಟ. ಎಲ್ಲ ಹಿಟ್ಟು ಫುಲ್ ಆ ಥರ ಆಯಿತು ನೋಡಿ. ನನಗೆ ನಾನು ಫಾರ್ ಅ ಮಿನಿಟ್ ಉಂಟಲ್ಲ ಫುಲ್ ಮೈಂಡ್ ಬ್ಲ್ಯಾಂಕ್ ಆಗಿತ್ತಾಯ್ತಾ, ನಾನು ಫುಲ್ ಸ್ಟಕ್ ಆಗಿದ್ದೆ. ಸಿಟ್ಟು ಬಂತು, ಆದರೆ ಬೈಯುವ ಹಾಗೆ ಸಹ ಇಲ್ಲ, ಅಂದರೆ ಹೊಡೆಯುವ ಹಾಗೆ ಸಹ ಇಲ್ಲ, ಚಿಕ್ಕವ ಅಲ್ಲ ಗೊತ್ತಾಗೋದಿಲ್ಲ. ಮತ್ತು ಅತ್ತೆಯವರು ಸಹ ಇಲ್ಲ ಪಾಪ, ಬೈದರೆ ಸಹ ಅವನು ಯಾರು ಸಮಾಧಾನ ಮಾಡ್ತಾರೆ, ಇವರು ಮಾಡ್ತಾರೆ ಇಲ್ಲ ಅಂತಲ್ಲ. ಆದರೆ ಒಮ್ಮೆ ನನಗೆ ಎಂತ ಮಾಡೋದಂತ ಹೇಳಿಲ್ಲ, ನನಗೆ ಫುಲ್ ತುಂಬ ಸಿಟ್ಟು ಬಂತಾಯ್ತಾ. ಬೆಳಗಿಂದ ಅಷ್ಟು ಕೆಲಸ ಮಾಡಿ ನಾಳೆ ಕೆಲಸದವರು ಸಹ ಇದ್ದಾರೆ, ಎಂತ ಮಾಡೋದು, ಎಲ್ಲ ಅರ್ಧಕ್ಕೆ ಅರ್ಧ ಇದು ಹಿಟ್ಟೆಲ್ಲ ಹಾಗೆಯೇ ಹಾಳಾಯಿತು. ನಾನು ತೊಳಿಲಿಕ್ಕೆ ಸಹ ಹೋಗಲಿಲ್ಲ, ನನ್ನ ಮತ್ತು ಇವರೇ ಹೋದದ್ದು. ನಾನೆಲ್ಲ ಕೋಪ ಇವರ ಮೇಲೆ ತೆಗೆದು ಬಿಟ್ಟೆ ಒಮ್ಮೆಗೆ, ಅವನಿಗೆ ಬೈಲಿಕ್ಕೆ ಆಗೋದಿಲ್ಲಲ್ಲ ಅಂತ ಹೇಳಿ. ಮತ್ತು ಆದಷ್ಟು ಮಾಡಿದೆ, ಎಂತ ಮಾಡೋದು, ಒಮ್ಮೆ ಎನಿಸಿದೆ ರಾತ್ರಿ ಪುನಃ ಅಕ್ಕಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಮಾಡುವ ಅಂತೇಳಿ. ಮತ್ತು ಇವರು ಹೇಳಿದರು ಎಷ್ಟು ಆಗ್ತದೆ ಅಷ್ಟು ಮಾಡು, ಮತ್ತು ಬೇಕಾದರೆ ಹೋಟೆಲಿಂದ ತರುವ ಅಂತ ಹೇಳಿದರು. ಒಂದಿಷ್ಟು 15 ಏನಾದದು ಪುಂಡಿ ಅಷ್ಟೇ, ಅದನ್ನು ಅಡ್ಜಸ್ಟ್ ಮಾಡಿದ್ದು ನೆಕ್ಸ್ಟ್ ಡೇ. ಮತ್ತು ಎಂತ ಮಾಡಲಿಕ್ಕಾಗ್ತದೆ, ಪುಣ್ಯಕ್ಕೆ ಒಬ್ಬರೇ ಬಂದದ್ದು ಕೆಲಸದವರು, ಇನ್ನೊಬ್ಬರು ಬರಲಿಲ್ಲ, ಹಾಗೆ ಅಡ್ಜಸ್ಟ್ ಆಯಿತು. ಸಂಜೆಗೆ ಮಾತ್ರ ಇರಲಿಲ್ಲ, ಸಂಜೆಗೆ ಮತ್ತು ಅವ್ಯಾನಿಗೆ ಊಟವೇ ಕೊಟ್ಟದ್ದು. ಬಾಯ್ ಮಾಮ್ಸ್ ಇದಕ್ಕೆ ರಿಲೇಟ್ ಆಗ್ಬೋದು. ನಿಮ್ಮ ಮನೇಲಿ ಸಹ ಗಂಡು ಮಕ್ಕಳು ಹೀಗೆ ಲೂಟಿ ಮಾಡೋದು, ಅಥವಾ ಅವ್ಯಾನ್ ಮಾತ್ರ ಹೀಗೆಯಾ ಎಂತ ಅಂತ ಗೊತ್ತಿಲ್ಲ ಆಯಿತಾ. ನನಗೆ ಆಗ್ತದೆ, ನನಗೆ ಒಂದು ದಿನದಲ್ಲಿ ಹೀಗೆ ಆಗ್ತಾ ಉಂಟು. ಪಾಪ ನನ್ನ ಅತ್ತೆ ಅವನನ್ನು ಫುಲ್ ಟೈಮ್ ನೋಡಿಕೊಳ್ತಾರೆ, ಅವರ ಪೇಷನ್ಸ್ ಎಂತ ಆಗಬೇಕಂತ ಆಗ್ತದೆ ಆಯಿತಾ. ಈಗ ಜಾಸ್ತಿ ಲೂಟಿ, ಏಪ್ರಿಲ್ ಮೇಲೆ ಈಗ ರಜೆ ಅಲ್ಲ, ಅವನು ಸ್ಕೂಲಿಗೆ ಹೋಗುವಾಗ ನನಗೆ ಅಷ್ಟು ಗೊತ್ತಾಗೋದಿಲ್ಲ. ಈಗ ಎಂತ ಲೂಟಿ ಅಂದರೆ ಉಂಟಲ್ಲ, ಕೆಲವೊಮ್ಮೆ ಹೊಡೆಯುವ ಅಂತ ಆಗ್ತದೆ, ಆದರೆ ನಾನು ಹೊಡೆಯೋದಿಲ್ಲ. ನಾನು ನಿಜ ಹೇಳ್ತೇನೆ, ನಾನು ಅವನಿಗೆ ತುಂಬ ಕಮ್ಮಿ ಆಯಿತು ಹೊಡೆಯೋದು. ನಮ್ಮ ಮನೇಲಿ ಅವನಿಗೆ ಭಯ ಇರೋದು ಇವರದ್ದು ಮಾತ್ರ. ಇವರು ಸ್ವಲ್ಪ ಹೊಡಿತಾರೆ, ಅಂದರೆ ಒಬ್ಬರದಾದ್ರು ಭಯ ಬೇಕಲ್ಲ. ಮತ್ತು ನಾವು ಒಮ್ಮೆಲೆ ಸಡನ್ನಾಗಿ ಹೊಡೆದ್ರೆ ಅವರು ಅದನ್ನು ಮೈಂಡಿಗೆಲ್ಲ ತಗೊಳ್ತಾರೆ. ಹಾಗೆ ನಾನು ಬೈಯೋದು ಜಾಸ್ತಿ, ಇವರು ಹೊಡಿತಾರೆ, ಒಬ್ಬರದಾದ್ರೂ ಭಯ ಇರಲಿ ಅಂತ ಹೇಳಿ. ಮತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಹಾಗೆ ಜೆಂಟಲ್ ಪೇರೆಂಟಿಂಗ್ ಎಲ್ಲ ನನ್ನ ಕೇಸಲ್ಲಿ ವರ್ಕ್ ಆಗೋದಿಲ್ಲ. ನಿಮಗೆ ಎಲ್ಲಿಯಾದರೂ ವರ್ಕ್ ಆಗ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇಷ್ಟೇ ಆಗಿತ್ತು ಇವತ್ತಿದು ವ್ಲಾಗ್. ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೇನೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಆಯಿತಾ.